ಇಲ್ಲಿವರೆಗೆ ಇವ್ರು ಏನೇನು ಲೂಟಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನ ಯಾವುದು ಅವ್ರ ಮನೆಯಿಂದ ತಗೊಬಂದು ಕೊಡ್ತಿಲ್ಲ. ಇವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಮ್ಮ ಜನರ ತೆರಿಗೆ ಹಣವನ್ನ ಇಷ್ಟ ಬಂದಂಗೆ ಇವರು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಲ್ಲೇ ಬರ್ತಾ ಇರೋ ಅಂಥದ್ದು ಅನುದಾನ ಇಲ್ಲ ಅಂತ. ಅನುದಾನ ಇಲ್ಲ ಅಂದ್ಮೇಲೆ MLA-ಗಳಿಗೆ ಕೆಲಸ ಏನಿರುತ್ತೆ? ಸರ್ಕಾರ ಯಾತಕ್ಕೆ ಬೇಕು? ಯಾರಿಗೂ ಪ್ರಯೋಜನ ಇಲ್ಲದೆ ಇರೋ ಸರ್ಕಾರ ಯಾತಕ್ಕೆ ಬೇಕು? ಜನಗಳು ಉಸಿರಾಡೋದಕ್ಕೊಂದು ಬಿಟ್ಟಿದ್ದಾರೆ, ಬಾಕಿ ಮುಂದೊಂದು ದಿವಸ ಅದನ್ನೇ ಹೇಳ್ಬಿಡ್ತಾರೆ, ನೀವು ಇಷ್ಟು ಉಸಿರಾಡಿದ್ರೆ ಇಷ್ಟು ತೆರಿಗೆ ಕಟ್ಟಬೇಕು ಅಂತ. ಖಂಡಿತ ಸರ್, ಇವತ್ತೇನು ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ಸಾಕು, ವಿಧಾನಸೌಧ ಚಲೋ ಅಂತೇಳಿ ಇವತ್ತು ಅಭಿಯಾನ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನೀವೆಲ್ಲ ನೋಡಿದ್ರಿ, ಮಾಧ್ಯಮ ಮಿತ್ರರು ನೀವೆಲ್ಲ ನೋಡಿದ್ರಿ. ನಿಮ್ಮ ಮುಖೇನ ಈಗಾಗಲೇ ನಾನು ತಿಳಿಸ್ದೆ, ನಿಮ್ಮ ಮುಖೇನ ಮಾಧ್ಯಮದ ಮುಖೇನ ಇವತ್ತು ಇಡೀ ರಾಜ್ಯಕ್ಕೆ ತಲುಪಿದೆ. ಇವತ್ತು ಏನಾಗ್ತಿದೆ ಅಂದರೆ ಇಲ್ಲಿ ನಾವು ಬಂದು ವ್ಯಕ್ತಪಡಿಸ್ತಾ ಇದ್ದೀವಿ ಪ್ರತಿಭಟನೆ ಮೂಲಕ, ಆದರೆ ಇಡೀ ರಾಜ್ಯದ ಜನತೆಯ ಭಾವನೆನೇ ಇದಾಗಿದೆ. ಅವರು ಏನೋ ಒಂದು ಫ್ರೀ 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 ಅಂತ ಹೇಳಿ ಕೊಡ್ತೀವಿ ಅಂತೇಳಿ ಇವರು ಅಧಿಕಾರ ಪೆನ್ನು ಪೇಪರ್ ತೊಗೊಂಡ್ರು, ಆದರೆ ಮಾಡ್ತಿರೋವಂಥದ್ದು ಏನು ಹೇಳಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋವಂಥದ್ದು ಮಾಡ್ತಾ ಇದ್ದಾರೆ. ಇವರೇನು ಹೊಸ್ದಾಗಿ ಈಗ ನೋಡಿ, ಇಲ್ಲಿವರೆಗೆ ಇವ್ರು ಏನೇನು ಲೂಟಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಯಾವುದು ಅವ್ರ ಮನೆಯಿಂದ ತಗೊಬಂದು ಕೊಡ್ತಿಲ್ಲ. ಇವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಮ್ಮ ಜನರ ತೆರಿಗೆ ಹಣವನ್ನು ಇಷ್ಟ ಬಂದಂಗೆ ಇವರು ಮಾಡ್ತಾ ಇದ್ದಾರೆ. ಇವರೇ ಯಾವುದು ಹೇಳಿಕೆ ಕೇಳಿಕೆ ಇಲ್ದಂಗೆ ಆಡಳಿತ ನಡೆಸ್ತಾ ಇದ್ದಾರೆ. ನೀವೇ ನೋಡ್ತಿದ್ದೀರಿ ಸರ್, ಇವತ್ತು ಪ್ರತಿನಿತ್ಯ ನಾವೊಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟೋ ಜನ ಅವರು ವೈಯಕ್ತಿಕವಾಗಿ ವಿಡಿಯೋ ಮಾಡಿ ಹಾಕಿರುವಂಥದ್ದು ಇದೆ. ಕಂಪ್ಲೀಟಾಗಿ ಇವರೇನು ಫ್ರೀ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಖಂಡಿತವಾಗ್ಲೂ ಜನಗಳಿಗೆ ಅದು ತಲುಪ್ತಾ ಇಲ್ಲ. ಒಂದು ವೇಳೆ ಇವ್ರು ಕೊಟ್ಟರು, ಇವ್ರಿಗೆ ತಲುಪಿದ್ರು, ಇದು ಯಾರ ಹಣ? ಸರ್ಕಾರದ್ದು. ಇವತ್ತು ಸಿದ್ದರಾಮಯ್ಯ ಅವರು ಆಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಸ್ವಂತ ಮನೆಯಿಂದ ಅವ್ರ ಖಜಾನೆಯಿಂದ ತರ್ತಾ ಇದ್ದಾರಾ? ಯಾವ ಹಣ ಇದು? ಒಂದು ವೇಳೆ ನಾನು ಕೇಳೋವಂಥದ್ದು ಇಲ್ಲ. ಈ ಸರ್ಕಾರ ಬಂದಾಗ್ಲಿಂದನೂ ಜನಗಳಿಗೆ ಯಾವುದೇ ರೀತಿ ಒಳ್ಳೆಯದಾಗಿಲ್ಲ. ಇವತ್ತು ನಮ್ಮ ಬೆಂಗಳೂರಿಗೆ ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ. ಒಬ್ಬರು ಶಾಸಕರಿಗೆ, ಕಾಂಗ್ರೆಸ್ಸಲ್ಲಿರುವ ಪ್ರಸ್ತುತ ರಾಜ್ಯದ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಅಂದರೆ ಸರ್ಕಾರ ಇದ್ದು ಪ್ರಯೋಜನ ಏನಿದೆ ಸರ್? ಇವತ್ತು ನಾವೊಬ್ಬ ಶಾಸಕನ ಆಯ್ಕೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಭರವಸೆ ಇಟ್ಟು, ನಂಬಿಕೆ ಇಟ್ಟು, ನಮ್ಮ ಒಂದು ನಗರನ, ನಮ್ಮ ಒಂದು ಕ್ಷೇತ್ರನ, ನಮ್ಮ ಒಂದು ಪಂಚಾಯಿತಿಗಳನ್ನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಆದರೆ ಇವ್ರು ಏನು ಮಾಡ್ತಿದ್ದಾರೆ? ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಲ್ಲೇ ಬರ್ತಾ ಇರೋ ಅನುದಾನ ಇಲ್ಲ ಅಂತ. ಅನುದಾನ ಇಲ್ಲ ಅಂದಮೇಲೆ MLA-ಗಳಿಗೆ ಕೆಲಸ ಏನಿರುತ್ತೆ? ಸರ್ಕಾರ ಯಾತಕ್ಕೆ ಬೇಕು? ಯಾರಿಗೂ ಪ್ರಯೋಜನ ಇಲ್ಲದೆ ಇರೋ ಸರ್ಕಾರ ಯಾತಕ್ಕೆ ಬೇಕು ಸರ್? ಅದೇ ಈಗ ನಮ್ಮ ನಾಡಗೌಡರು ಹೇಳಿದ್ ನೀವು ಕೇಳಿಸ್ಕೊಂಡಿರ್ಬೋದು, ಜನಗಳು ಉಸಿರಾಡೋದಕ್ಕೊಂದು ಬಿಟ್ಟಿದ್ದಾರೆ, ಬಾಕಿ ಮುಂದೊಂದು ದಿವಸ ಅದನ್ನೇ ಹೇಳ್ಬಿಡ್ತಾರೆ, ನೀವು ಇಷ್ಟು ಉಸಿರಾಡಿದ್ರೆ ಇಷ್ಟು ತೆರಿಗೆ ಕಟ್ಟಬೇಕು ಅಂತ. ಅಂಥ ಒಂದು ಆಡಳಿತ ಈ ಸರ್ಕಾರ, ಭ್ರಷ್ಟ ಸರ್ಕಾರ ಮಾಡ್ತಾ ಇದೆ. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.